ಧರ್ಮಸ್ಥಳ ನಮ್ಮೆಲ್ಲರಿಗೂ ಬಹಳ ಪವಿತ್ರವಾದ ಕ್ಷೇತ್ರ. ಸಹಜವಾಗಿ ಧರ್ಮಸ್ಥಳಕ್ಕೆ ಪ್ರಮಾಣಕ್ಕೆ ಬರ್ತೀವಿ ಅಂದ್ರೆ ಎಲ್ಲರೂ ಹೆದರ್ತಾರೆ. ಪೂಜ್ಯರ ಬಗ್ಗೆ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಬಗ್ಗೆ ಮತ್ತು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಕಾಂಗ್ರೆಸ್ ಇದು ಹುಚ್ಚು ಸರ್ಕಾರ. ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ ದೂರು ಕೊಟ್ಟ ತಕ್ಷಣ ಈ SIT ತನಿಖೆ ಮಾಡ್ತಾರೆ. ಕಳೆದ 1 ತಿಂಗಳಿಗೆ ಹೆಚ್ಚು ಕಾಲ ಸಮಯವನ್ನು ಹರಣ ಮಾಡಿದ್ದಾರೆ, ಹಣವನ್ನು ಖರ್ಚು ಮಾಡಿದ್ದಾರೆ. ಇವ್ರಿಗೆ ಗುಂಡಿ ಮುಚ್ಚಕ ಬಿದ್ದಿರ್ತಕ್ಕಂಥ ಗುಂಡಿ ಮುಚ್ಚಕ್ಕೆ ಸರ್ಕಾರದ ಹಣ ಇಲ್ಲ. ಇವರಲ್ಲಿ ಗುಂಡಿ ತೋಡ್ತಿದ್ದಾರೆ. ಇದುವರೆಗೆ 17 ಗುಂಡಿ ತೋಡಿದಿಲ್ಲ, 1ರ ಆಸ್ತಿಪಂಚ ಸಿಕ್ಕಿದೆ. ನಿರಂತರವಾಗಿ ಹಿಂದೂ ದೇವಾಲಯಗಳ ಮೇಲೆ, ಹಿಂದೂ ಮಠಗಳ ಮೇಲೆ ದಾಳಿ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ನಾವು ಒತ್ತಾಯ ಮಾಡ್ತೀವಿ. SIT ಮಾಡಿದಾಗ ನಾವು ಸ್ವಾಗತ ಮಾಡ್ತೀವಿ. ಆದರೆ ಎಲ್ಲ ಒಂದು ಕಡೆ ಎಡಪಂಥೀಯರು ಧರ್ಮಸ್ಥಳ ಬಗ್ಗೆ ಮತ್ತು ನಾಡಿನ ಪವಿತ್ರವಾದ ಕ್ಷೇತ್ರಗಳ ಬಗ್ಗೆ ಇಂಥ ಷಡ್ಯಂತ್ರಗಳು ನೂರಾರು ನಡೀತಾನೆ ಇರ್ತವೆ. ಸರ್ಕಾರ ಬಹಳ ದೊಡ್ಡ ತಪ್ಪು ಮಾಡಿದೆ. ಈ ಸರ್ಕಾರ ಭ್ರಷ್ಟಾಚಾರ, ಒಂದು ಕಡೆ ರಾಜಣ್ಣದ ವಜಾ ಮಾಡಿದೆ. ಇದೇ ರೀತಿ ರೈತರಿಗೆ ರಸಗೊಬ್ಬರ, ಯೂರಿಯಾ ಗೊಬ್ಬರ ಸರಬರಾಜು ಮಾಡೋಕ್ಕೆ ಇಲ್ಲ. ಸಾಕಷ್ಟು ಹಗರಣಗಳಲ್ಲಿ ಸಿಲುಕಿದೆ ಸರ್ಕಾರ. ವಿಷಯಾಂತರ ಮಾಡೋಕ್ಕೋಸ್ಕರ SIT ತನಿಖೆ ಮಾಡಿ ಕಾಲಹರಣ ಮಾಡ್ತದೆ. ನಾವು ಒತ್ತಾಯ ಮಾಡ್ತೀವಿ, ಆ ವ್ಯಕ್ತಿಯನ್ನು ಬಂಧಿಸಬೇಕು, ಮಂಪುರಕ್ಕೆ ಒಳಪಡಿಸಬೇಕು. ಈ ವ್ಯಕ್ತಿ ಹಿಂದೆ ಯಾರಾದ್ರೂ ಷಡ್ಯಂತ್ರ ಅವನ್ನೆಲ್ಲರೂ ಬಂಧಿಸಬೇಕಂದ್ರೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.